ಓ ಮಗ ಚೆನ್ನಾಗಿದೀಯಾ? ಕನಕ ಚೆನ್ನಾಗಿವನಿ. ಅಕ್ಕ ಎಲ್ಲ ಎಲ್ಲೋದ್ಲು ಸುಗ್ನ ಇಲ್ಲಕ್ಕ. ಅಪ್ಪನ ಮನೆಗೆ ಹೋಗ್ಲಿಕ್ಕನವ ಊರಲ್ಲಿ ಅದೇನೋ ಹಬ್ಬವಂತೆ. ನಿನ್ನ ಮಗ ಅವಳು ಎಲ್ಲ ಹೋದ್ರು. ಬಾವ ಎಲ್ಲೋಯ್ತು? ಬಾವ ಎಲ್ಲೋ ಅತ್ತಾಗ ಹೋಗದೆ. ಎಲ್ಲೋ ಅತ್ತಾಗ ಹೋಗದೆ ಕಣವ. ಅಕ್ಕ ಇದು ಅದೇನೋ ಮರ್ತ್ಬಿಟ್ಟೆ. ಭಾನುವಾರ ಕವನನ್ಗೆ ಗಂಡನ ಕಡೆಯವ್ರು ಬರ್ತಾರೆ ಕನಕ. ಬರ್ಲಿ ಸುಮ್ಕಿರವ. ಯಾವ್ರವರು? ಮದ್ದೂರವರು. ಅದಂಗೆ ಅಲ್ಲಿ ಗಂಟವ ಹೆಂಗೆ ಪರಿಚಯ ಹೂವ? ಅದೇ ಕನಕ ಪರಿಚಯ ಅಂದರೆ ಮಾಮೂಲಿ ಇದು ಅದೇನೋ ಮರ್ತ್ಬಿಟ್ಟೆ. ಇವರು ಒಡ ಸಿದ್ದಣ್ಣ ಇಲ್ವಾರ ನಮ್ಮ ಮನೆ ಗೊತ್ತಿಲಿ. ನಮ್ಮ ಮನೆಯಿಂದ ಆ ಕಡೆಗೆ ಒಂಚೂರ ಇವರು ಸಿದ್ದಣ್ಣ. ಹ್ಞೂ ಕತ್ತೇಳು ಟೋಬೇಕಾಗ್ತದಲ್ಲ ಬಣ್ಣ. ಅವಣ್ಣನೇ ಅವ ಅಣ್ಣ ಅದೇನೋ ಅವತ್ತು ಶ್ರೀರಂಗಪಟ್ಟಣಕ್ಕೆ ಮದುವೆಗೆ ಹೋಗಿತ್ತಂತೆ. ಅಲ್ಲಿ ಯಾರ ಅವ್ರ ಊರವರು ಹಿಂಗೆ ತರ್ಕೆತಾರೆ. ಹಿಂಗೆ ಒಂದು ಹುಡುಗ ಅದೇ ನೋಡಿ ನಿಮ್ಮ ಕಡೆ ಯಾವ್ದಾರ ಒಂದು ಹುಡುಗಿ ಇದ್ರೆ ಮಾಡ್ಕೊತೀವಿ ತೋರಾಕಿ ಬಂದ ಅಂತ ಅಂದಿದ್ರಂತೆ. ಅವಣ್ಣ ಕವನ ಅವಳಲ್ಲ ತೋರಾಕದ ಅಂತ ಅವಣ್ಣ ಮನ್ಸಲ್ಲಿ ಅಂದ್ಕೊಂಡು ಬರ್ತಂತೆ. ಬಂದ್ಮೇಲೆ ನಮ್ಗೆ ಕೇಳ್ತು ಇನ್ನೇನು ಇವಳ್ದು ನನ್ನ 3-4 ತಿಂಗಳು ಡಿಗ್ರಿ ಮುಗೀತದಲ್ಲಕ್ಕ. ಯಾವತ್ತಿದ್ರು ಮದುವೆ ಮಾಡಲೇಬೇಕಲ್ವಾ, ಅದಕ್ಕೆ ಮಾಡಿಬಿಡೋದ ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡು ಆಮೇಲೆ ಮನೆ ದಿವಸ ಹೋಗಿ ಗಂಡನ ಮನೇನ ನೋಡ್ಕೊಬತ್ತು. ಚೆನ್ನಾಗಿದ್ದಾರಂತೆ ಅಕ್ಕ. ಎಡಪ್ಟರ್ ಮನೆ ಅಂತೆ, 10 ಎಕರೆ ಆಸ್ತಿ ಇದ್ದಾವಂತೆ, ಚೆನ್ನಾಗಿದ್ದದಂತೆ ಕನಕ. ನನ್ನ ಮಾತ ಕೇಳು ಮಗ, ದುಡ್ಡು ಕಾಸನ್ನು ಬರೋಕ್ಕಿಲ್ಲ, ಗುಣಮನ ಚೆನ್ನಾಗಿರ್ಬೇಕು. ಏನು ದುಡ್ಡ ಎದೆ ಮೇಲೆ ಕೊಡೋಕ್ಕಿಲ್ಲ, ಚೆನ್ನಾಗಿರ್ಬೇಕು. ಹುಡುಗ ಏನು ನಡವಳಿಕೆ ಏನು ತಿಳ್ಕೊಳ್ಳಿ. ಭಾಳ ಒಳ್ಳೆಯರಂತೆ ಕನಕ. ಭಾಳ ಹುಡುಗನು ಅಷ್ಟು ಒಳ್ಳೇದಲ್ವಂತೆ. ಭಾಳ ಒಳ್ಳೇದಂತೆ. ರೌನುವೆ ಭಾಳ ಚೆನ್ನಾಗಿ ಭಾಳ ವಿಶ್ವಾಸಾಗಿ ಮಾತಾಡೋದ್ಲಂತೆ. ಅದಕ್ಕೆ ಯಾಕೆ ನಾನು ಹೇಳೋದು ಬಂದ ತಕ್ಷಣ ಏನು ಮದುವೆ ಆಯ್ತಿತ್ತಿಲ್ಲಲ್ವಾ, ಬಂದು ಒಂದ್ಸತಿ ನೋಡ್ಕೊಂಡು ಹೋಗ್ಲಿ ಅಂತ ಭಾನುವಾರಕ್ಕೆ ಬರೋಕೆ ಹೇಳಿವಿ. ಅದಕ್ಕೆ ಹಂಗೆ ಬಂದೆ ಕನಕ. ಹೇಳ್ಬಿಟ್ಟು ಹೋಗೋದ ಅಂತ ಹೇಳೋಕ್ಕೆ ಅಂತಲೇ ಬಂದವ. ಫೋನ್ ಮಾಡಿದ್ರೆ ಬತ್ತಿತ್ತಿಲ್ವ ನಾನು. ಸರಿ ನಡಿ, ಸೀರಿಯಸ್ ತಕ್ಕ ನಡಿ, ನಾಳೆಗೆ ಹೋಗ್ವೆ. ನೀನು ಸರಿ ಬಿಡು, ಇಲ್ಲಿ ಬೇರೆ ಉಳ್ಕತ್ತ ಕುತ್ಕೊಳ್ಳೋಣಕ್ಕ. ನಡೀಗ ನೀನು ಎದ್ದಿ ನಡಿ ಮಗ, ನೀನು ಸುಮ್ಮನೆ ಎದ್ದು ನಡೀಗ, ನಾಳೆಗೆ ಹೋಗುವೆ ಎದ್ದಿ. ಈ ಥರ ಸುಮ್ಮನಿರು. ಅಲ್ಲಿ ಹೋಗೋ ಗಂಟು ಒಂಥರ ಹೋದ್ಮೇಲೆ ಒಂಥರ ಬದಲಲ್ಲು ಅಂತ ಬೈತದೆ. ಸುಮ್ಮನಿರಕ್ಕ ಬೇಡಕ್ಕನ. ಬಾವ ಬಂದಿರು ಮಾತಾಡ್ಸ್ಕೊಂಡು ಹೇಳ್ಬಿಟ್ಟು ಹೋಗೋನು. ಬತ್ತ ಸುಮ್ಕಿರು, ಇನ್ನೊಂಗಳಿಗೆ ಬರ್ತದೆ. ಅವಳು ಇಲ್ಲ ಕಣವ, ಇವಳು ಸುಗ್ನ ಓಟ್ ಬತ್ತೀನಿ ಅನ್ಕೊಂಡು ಹಬ್ಬ ಅನ್ಕೊ ಹೋಗಳೆ. ಅವನು ಹೋದ ಅವತ್ತಾರೆ ಎದ್ದಿ ಇವತ್ತಿದ್ಬಿಟ್ಟು ನಾಳೆಗೆ ಬರ್ತೀವಿ ಅನ್ಕೊಂಡು. ಯಾಕೆ ಬಂದರೆ ಅವನಿಗೂ ಹೇಳು, ಮಗಿಗುವೆ ಸುಗುಣಂಗೂ ಹೇಳು ಕರ್ಕಬಕ್ಕ. ಅಯ್ಯೋ ಏನು ಮಾಡೋಕ್ಕೆ, ಮೊದಲನೇ ಸತಿ ನೋಡಕ್ಕೆ ಬಂದ ತಕ್ಷಣ ತುಂಬಿಸ್ಕೊಂಡು ಕುತ್ಕಡಿಯ ಮಾಡಕ್ಕೆ ಕಲ್ಸಿಲ್ಲ ನಿನಗೆ. ಅವಳಿಗೆ ಹೇಳ್ದ ನೀನು ಆದ್ನಿಗೆ ಕಲನ್ಗೆ. ಅಯ್ಯೋ ಹೇಳಕ್ಕೆ ಹೋಗಿದೆ ಕನಕ, ಹೇಳಕ್ಕೆ ಹೋಗಿದೆ. ಮೊದಲು ಹೇಳೋ ಒಳಗೆ ಮದುವೆಗೆ ದುಡ್ಡು ಕಾಸು ಇಸ್ಕೋಬೇಕು, ಆಮೇಲಿಂದ ಹಂಗೆ ಹಿಂಗೆ ಅಂತ ಇದು ಮಾಡ್ತಾಳೆ ಅವಳು ಅಂತ ಅನ್ನ ನಿನ್ನ ಮೈದ. ಅದಕ್ಕೆ ನಾನು ಆಯಿತು ಹೇಳಕ್ಕೆ ಅಂತ ಹೋದ್ರೆ ಅಕ್ಕ ಯಾವ ಥರ ದುರಂಕಾರದಲ್ಲಿ ಮಾತಾಡೋದ್ಲಕ್ಕ. ಮನ್ಸೂನ್ ಬರ್ತದೆ ದುರಂಕಾರ, ನಾ ಕಾಸು ಕಂಡಷ್ಟು ಈ ಥರ ದುರಂಕಾರ ಬರ್ತದೆ ಅಂತವ ಕಾಣಿಸ್ ಮನ್ಸಲ್ಲಿ ಹೊಂದ್ಕೊಂಡಿತ್ತಿಲ್ಲ ಕನಕ. ಈ ಪಾಟಿ ದುರಂಕಾರ ಕಲ್ತಾರಕ್ಕ. ಸರಿ ಕಂದ್ಬಿಡು. ಅಲ್ಲಕ್ಕನ್ ಮಗ ಏನು ಬುದ್ಧಿ ಬೇಡ ಮಗ, ಆ ಥರ ದುರಂಕಾರ ತೇರದ್ಲ. ಕಾಪಿನ ಕಾಯಿಸ್ಕೊಂಡಿಲ್ವಾ? ಇಲ್ಲ ಕನಕ, ನನಗಂತೂ ಹೊಸಿ ಬೇಜಾರಾಗಿಲ್ಲ. ಯಾಕಾರ ಓದ್ನು ಅನ್ಸ್ಬಿಡ್ತು. ಇನ್ನೊಂದ್ಸತಿ ಕರೆದ್ರೆ ಹೋಗ್ಬೇಡ, ನೀನು ಹೋಗ್ಬೇಡ ಕಣ್ ಮಗ. ಹೋಗ್ಬೇಕಾದ್ರೆ ಹುಕ್ಕುಸ್ಕೊ ಬರಲಿ. ಅವಳು ಒಂಥರ ದುರಂಕಾರದಲ್ಲಿ ತೇಳ್ತಾಳೆ ಅಂತ ತಕ್ಕ ನೀನು ಕೈ ಹಾಕೋಗಿದ್ದಿ. ಅವಳು ತಾವು ಭಿಕ್ಷೆ ಬೇಡದ ಒಪ್ಪತ್ತು ಬಡವ್ರು ತಾವು ಕಾಲು ಕಟ್ಬಿಟ್ರು ನಡೀತದೆ ಗೊತ್ತಾ. ಅವಳೆ ಅಂತ ದುರಂಕಾರಿ ಅಂತ ನನಗೆ ಗೊತ್ತು. ನಿನ್ನ ಗಂಡಗೆ ಮಾಡೋಕ್ಕೆ ಕೆಲಸ ಇಲ್ವಾ? ಹೋಗೋದಿದ್ರೆ ಅವ್ನು ಹೋಯ್ತಾನೆ, ನೀನು ಹೋಗ್ಬೇಡ ನಿನ್ನಂಗೆಲ್ಲವ ನೀನು. ಅಯ್ಯೋ ಇನ್ನು ಏನು ಮಾಡಿ ಅಕ್ಕ, ಹೋಗು ಅಂತ ನಾನು ಬೇರೆ ನಿನ್ನ ಫೋನ್ ಮಾಡೋರು ಕರೆಯೋದು ಅನ್ಕೊಂಡು ಸುಮ್ಮನೆ ಇದ್ಬಿಟ್ಟಿರ ಆಗೋದು. ಬಾಯ್ ಬಿಟ್ಟು ಹಂಗೂ ಮದ್ವೆಕ್ಕೆ ಏನಾದ್ರು ಕೊಯ್ತೀನಿ ಅಲ್ಲ ಹಾಕೊಂಡು ನಂಗೆ ಕರೆಯಕ್ಕೆ ಹೋಯ್ತೀನಿ ಅಂದ್ಬಿಟ್ನಲ್ಲ. ತಡೆಯೋಕ್ಕಾಗಲಿಲ್ಲ ಅವನಿಗೆ ಉಷ್ಣುವ. ತಡೆಯೋಕ್ಕಾಗಕ್ಕೆ ಅಲ್ಲೇ ಇಲ್ಲ ಕಾಲೋನ್ಗೂ ಹೇಳ್ಬಿಟ್ಟು ಬಂದ್ಬಿಡು ಹಂಗೆ ಹಿಂಗೆ ಅಂತ ಅಂದ. ಇನ್ನು ಹಂಗಂದ್ರೆ ನೋಡು ಹೋಗಿ ನೀವಲ್ಲ ಅಂತ ಅನ್ಕೊಳಕ್ಕಿಲ್ವ ಅಂದ್ಬಿಟ್ಟು ಹಂಗೆ ಹೋಗಿದ್ದು. ಒಂದು ಕಾಪಿ ನೀರನ್ನು ಕಾಯಿಸ್ಕೊಂಡ್ನಿಲ್ಲ. ಅದು ಹೆಂಗಾರೆ ಅಲ್ಲಿ ಗಂಡ ಒಳಗೆ ಅವನೇ ನೀರು ಕತ್ತಿದ್ನಂತೆ. ಇವಳು ಹೊಲ್ತಕ್ಕೆ ಹೋಗಾರೆ ಅಂತ ಸುಳ್ಳು ಹೇಳ್ಬಿಟ್ಲಲ್ಲಕ್ಕ. ಅವ್ನು ನೀರು ಇಟ್ಕೊಂಡು ಅವ್ನಿಗೇನು ಗೊತ್ತು ಈಗ ಸುಳ್ಳು ಹೇಳ ಅಂದ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಸಕ್ಕೆ ಅಂತ ಬಂದ. ನಾ ಏಟ್ ನಾಚ್ಕೊಂಡಂಗಾಗದೆ ಇವತ್ತೊಳಗೆ. ದುರಂಕಾರ ಜಾಸ್ತಿ ಕನ್ ಸುಮ್ಕಿರು, ದುರಂಕಾರ ಜಾಸ್ತಿ ಕನ. ಇಷ್ಟು ದುರಂಕಾರ ಇಲ್ಲ, ಭಾಳ ದುರಂಕಾರ ತುಂಬ್ಕೊಂಡಳೆ ಕನ್ ಸುಮ್ಕಿರು. ಅಯ್ಯೋ ದುರಂಕಾರ ಅವಳು ತಾವ ಮಡಿಕಳ್ಳಿ ನಮ್ಮ ತಾವ ಏನು ಹಿಡ್ದದು ಬಕ್ಕ. ಸರಿ ಕನಕ, ನನ್ಗೆ ಗೊತ್ತಾಯ್ತದೆ, ಹೋಯ್ತೀನಿ. ಬಾವ ಬರ್ನೇ ಇಲ್ವಲ್ಲ. ಅಯ್ಯೋ ಹೋಗು, ಯಾರು ಇರ್ತಾರೆ ಯಾಪತ್ತವರು ಕಾಲು ಕಟ್ರಾಯ್ತದೆ. ನಮ್ಮವ್ರಿಗಿಂತವ ನಮ್ಮವ್ರಿಗೆ ಅನುಗ್ರಹ ನಂಗೆ ಬೇರೆ ಇರ್ಬೇಕಾ ಕಾಲು ಕಟ್ಬಿಡೋದು. ನಮ್ಮವ್ರು ತಾವು ಏನು ಕೇಳಕ್ಕೋಗ್ಬಾರ್ದು. ಬೇರೆ ಇರಕ್ಕಿಲ್ಲ ಕಣ್ಮಗ ನಿಜವಾಗ್ಲೂ. ಅಯ್ಯೋ ನಿಜ ಕನಕ, ನಿಜ ನಿನ್ನ ಮಾತು. ಬೇರೆಯವ್ರನ್ನ ಕೇಳಕ್ ಹೋದ್ರೆ ನಿಜವಾಗ್ಲೂ ಬೆಲೆ ಇರಕ್ಕಿಲ್ಲ. ಲಕ್ಷ್ಮಿ ಎಷ್ಟೊತ್ತ ಬಂದೆ? ಈಗೊಂದು ಅರ್ಧ ಗಂಟೆ ಆಯ್ತು ಕಂಡು ಬನ್ನಿ ಬಾವ.
ಯಾಕವ ಯಾಕೆ ಒಂಥರ ಸಪ್ಕಿದ್ದೀರಾ ಏನಾಯ್ತು? ಅಯ್ಯೋ ಏನು ಇಲ್ಲ ಕಣ್ ಬಾಬಾ. ನಾದ್ನಿ ಮನ್ಗೆ ಹೋಗಿದ್ಲಂತೆ. ಗಂಡ ಓಟ್ಬನ ತಂಗಿ ಮನೆಗೆ ಅಂತ ಅನ್ನಂತೆ ಹೋಗವಳೆ. ಅವಳು ನ್ಯಾಯವಾಗಿ ಮಾತಾಡ್ಸಿಲ್ಲ ಅಕ್ಕಂಗೆ ಮುಸುಳಿ ಸಪ್ಪಗೆ ಮಾಡ್ಕೊಂಡು ಕೂತವಳೆ. ಅವೇನು ಮುನ್ಸುಕುಲ್ ಒಬ್ಬ ಮಾತಾಡ್ಸ್ಬಿಟ್ರೆ ಏನಾಗ್ಬಿಡ್ತಿತ್ತು. ಅಹಂಕಾರ ನಾನು ಸುಮಾರು ಸತಿ ಸಿಕ್ಕಿವ್ನಿ. ಗೊತ್ತೇ ಇಲ್ವಂಗ ನಾನು ಯಾರು ಅಂತವ ಮಾತನ್ನ ಯಾವುದೋ ಒಂದು ಮದುವೆಲಿ ಕಣ ಎದ್ರು ಬದ್ರಿಗೆ ಊಟ ಕುಂತೀವಿ. ನಾನು ನೋಡ್ಬಿಟ್ಟು ಆತ ತಿರ್ಕೊಂಡು ಕೂತ್ಕೊತಾಳಲ್ಲ. ಚೆನ್ನಾಗಿದ್ದೀರ ಅಣ್ಣ ಏನೋ ಎಂತೂ ಅಂತ ಒಂದು ಮಾತಾ ಏನು ಚೆನ್ನಾಗಿದ್ದೀರ ಹೆಂಗೆ ಅಂತ ಒಂದು ಮಾತು ಕೇಳೋಷ್ಟಿತ್ತಿಲ್ವ ಕೇಳನೇಲ್ಲ. ಅವಳು ದೂರ ಅಂಕರ್ಗೆ ಬೆಂಕಿ ಕವಳ ಹಂಗೆ ಸುಮ್ಕಿರು. ಆ ಬೌನ್ ಮೇಲೆ ನನ್ಗೆ ಅತ್ತಿವ್ರು ನನ್ಗೆ ಹಬ್ಬಕ್ಕೆ ಹೋಗಿ ಬೇಜಾರು. ಏನು ಮಕ್ಕಳು ಗಂಟೆ ಕೂತ್ಕೊತಾಳೆ ಬಂದಾಗ್ಲೂ ನಮ್ಮ ಪುಟ್ಟೆ ಈಗ ಬಂದ್ರ ಏನು ಎಂತೂ ಅದಕ್ಕೆ ಚೆನ್ನಾಗಿದ್ದೀರಾ ಅನ್ನೋದೊಂದು ಮಾತು ಕೇಳಲ್ಲ ಅವಳು ಯಾವಾಗಲೂ ಇಲ್ಲ ಕಣಬ. ದೂರ ಅಂಕರ್ದಲ್ಲಿ ತೇಳ್ತಾಳೆ ಹೆಂಗಾರ ತೇಲಕ್ಕೆ ನಮ್ಗೆ ಏನು ಅವ್ರು ಕಟ್ಕೊಂಡು ಅದೇನೋ ಅಂತಿರೋಂತಂಗೆ ಆಯ್ತು ಕತೆ. ನಮ್ಗೆ ಯಾಕೆ ಬಿಡು ಮರೆ ಅವ್ರು ಕಟ್ಕೊಂಡು ನಮ್ಗೇನು ಬೇಜಾರು ಮಾಡ್ಕೊಬೇಡ ಸುಮ್ಕಿರವ ನೀನು. ಯಾಕೆ ಬೇಜಾರು ಮಾಡ್ಕೊಂಡಿಯೇ? ನನ್ಗೆ ಯಾಕೆ ಬೇಜಾರು ಬಾವ. ಇದು ಗಣ್ಣವ್ರು ಬರ್ತಾರೆ ಭಾನುವಾರ ಕಾವನ ನೋಡಕ್ಕೆ ಬಂದ್ಬಿಟ್ರು ಬಾವ. ಓ ಗಂಡು ಯಾವ್ರವ? ಯಾವ್ರ ಗಂಡು? ಮದ್ದೂರು ತವದ ಯಾವ್ದೋ ಊರು. ಅಷ್ಟೊಂದು ದೂರ ಕೊಡ್ತಿದ್ಯಾ? ಅಚ್ಚುಕಟ್ಟ ವಿಚಾರಿಸವ. ವಿಚಾರಿಸ್ತೀವಿ ಚೆನ್ನಾಗ ಅವ್ರೆ ಮನೆ ಕಡೆ ಅಂತವ ಬಣ್ಣ. ಇದು ಅಯ್ಯೋ ಯಾರಪ್ಪ ಬಣ್ಣ ಹೆಸರೇ ಪಟ್ನ ಬರೋಕಿಲ್ಲ ತಗಿ. ಸಿದ್ದಣ್ಣ ಅವತ್ತಿರೋ ಸಿದ್ದಣ್ಣಪಟ್ನಕ್ಕೆ ಹೋಗಿತ್ತಂತೆ ಬಾವ. ಅಲ್ಲಿ ಯಾರೋ ಹಂಗಂದ್ರಂತೆ ನಿಮ್ಮ ಕಡೆನೊಂದು ಹುಡುಗಿ ತೋರಾಕಿ ಅಂತವ. ಅದಕ್ಕೆ ಆಯಿತು ಅಂದ್ಬಿಟ್ಟು ನಮ್ಮ ಕಡೆ ಒಂದು ಹುಡುಗಿ ನೋಡ್ತೀನಿ ಅಂದ್ಬಿಟ್ಟು ನಂಬರ್ ಇಸ್ಕೊಬಂದಿತ್ತಂತೆ. ನಮ್ಮ ಮನೆಗೆ ಬಂದು ಕವನನ ಮಾಡಿರ ಅಂತ ಕೇಳ್ತು. ಅವಳೇನೋ ಓದ್ತೀನಿ ಅಂತಾಳೆ ಬಾಬಾ. ನಾನು ಎಷ್ಟು ಇಸ್ಕೊಂಡ ಅಂತ ಮಡಿಕೊಂಡು ಕುತ್ಕೊಳಕ್ಕಾದದವಳನ್ನ ಇಸ್ಕೊಂಡು ನನ್ನ ಮಾತ ಕೇಳು. ಎಷ್ಟು ತೋರಿಸಿದ್ರುವೆ ನಾವು ಗೌರ್ಮೆಂಟ್ ಕೆಲಸ ಕೊಡ್ಸಕ್ಕತ್ತ ಮಡಿಕೊಂಡು ಕುಂತಿದವ ಹೇಳು. ಅಯ್ಯೋ ಕಣಕ್ಕ ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಅವರು ನಾನು ಮಾತಾಡ್ಕೊಂಡು ಹೆಂಗೆ ಮಾಡೋದು ಏನು ಅಂತ ಯೋಚನೆ ಮಾಡ್ಕೊಂಡೆಯ ಇದು ಮಾಡ್ತಿರೋದ್ವಕ್ಕ. ಅದ್ರ ಏನಕ್ಕ ಮಾಡಿ ಈಗ ಮದುವೆಗೂ ದುಡ್ಡಿಲ್ಲ ಕಣಕ್ಕ. 1 ರೂಪಾಯಿ ದುಡ್ಡಿಲ್ಲ. ಒಂದು ಜೊತೆ ವಾಳೆ ಜುಮ್ಕಿನೂ ಮಾಡಿಸಿಲ್ಲ ಬೆಣ್ಣಿಗೆ. ಈಗ ವಾಳೆ ಜುಮ್ಕಿ ಇದ್ಬಿಟ್ಟಿದ್ರು ಏನಾರು ಮಾಡ್ಬೋದಾಗಿತ್ತು. ಚಿನ್ನದ ರೈಟು ಹೊಸಿ ಆಗಿದ್ದಕ್ಕ. ಚಿನ್ನನೇ 15,000 ಆಗದೆ. ಅದಕ್ಕೆ ವೇಸ್ಟೇಜು ಅದು ಇದು ಅಂತ 18,000 ಮೇಕಾಗೋಯ್ತದೆ ಕಣಕ್ಕ. ಹೆಂಗೆ ಮಾಡೋದು? 10 ಗ್ರಾಮ್ ಮಾಡಿಸ್ತೀವಿ ಅಂದ್ರೂ ಹೊಸಿ ದುಡ್ಡು ಬೇಕಾ? 1,70,000-80,000 ರೂಪಾಯಿ ಗಂಟು ಹೋಯ್ತದೆ ಒಂದು 10 ಗ್ರಾಮ್ ವಾಳೆ ಜುಮ್ಕಿ ಮಾಡ್ಸೋಕ್ಕೆ. ವೇಸ್ಟೇಜು ಅದು ಇದು ಅಂತವ. ಏನಕ್ಕ ಮಾಡೋದು? ಏನು ನಮ್ಮಂತ ಬಡವರು ಎಲ್ಲಿ ತಂದು ಮದುವೆ ಮಾಡೋದು? ಇದು ಯಾಕೆ ರೈಟ್ ಏರ್ಪತ್ತ ಕುಂತಿರೋದು ಕಾಣೆ ಕಣಕ್ಕ. ಹೋಗ ನಾನು ಮೂಗ್ಬಟ್ಟು ಮುರಿದೋಗಿತ್ತ ತಗೊಳ್ಳೋದ ಅಂದ್ಬಿಟ್ಟು ನಾನು ಅಂಗಡಿಗೆ ಹೋದ್ರೆ ಗಾಬರಿ ಹಿಡ್ದೋದೆ ಕಣೆ. 2,000 2,500 ಹೇಳ್ತಾ ಕೂತಾರೆ ಮೂಗ್ಬಟ್ಗೆ. 100 ರೂಪಾಯಿ ಸಿಕ್ತಿತ್ತು ಮೂಗ್ಬಟ್ಟು. 2,500 ಹೇಳ್ತಾ ಕುಂತವ್ರೆ ಕಣ್ಮಗ. ಅದಕ್ಕೆ ಕಾಸು ತಗೊಂಡೋಗಿದ್ರು 500 ರೂಪಾಯಿ ತಗೊಂಡೋಗಿದ್ನ ಎತ್ಲು ಮುಲೆ ಅದು. ಅದಕ್ಕೆ ಬಂದ್ಬಿಟ್ಟೆ ತಗೆ ತಗೊಳಕಾಯ್ತದೆ ಅಂದ್ಬಿಟ್ಟು ಕೊಡಕ್ಕೆ ಮುರಿದೋಗಿರೋದೆ ಕೂಡ ಹಾಕ್ಬಿಟ್ಟು ತಕೊಟ್ಟೆ ನಾನು. ತಕೊಟ್ಟವು ತಕತಿ ಓಲ ಕಾಸು ಇತ್ತಿಲ್ವ ಇವಳೆಲ್ಲ 500 ರೂಪಾಯಿ ತಗೊಂಡು ಹೋಗಲಕ್ಕ ಹೋಗು. ನಾವೊಂದು 50,000 ಮಾಡ್ಕೊಟ್ಟವು ಯಾರನ್ನಾರು ಕೇಳ್ತೀವವ ಹೋಗು. ಬೇಡ ಕನಕ ಸುಮ್ಮನೀರು. ನಿಮ್ಗೆ ಎಲ್ಲಿ ಬಂದದು? ಆಮೇಲೆ ಮಗ ಏನಾರು ಅಂದನು ಅವನ್ನೇ ಕೇಳ್ತೀವಿ ಹೋಗು. ಅವನ್ನೇ ಒಂದು ಮಾತಾ ಕೇಳ್ತೀವಿ ಏನಂದನು ನೋಡಕ್ಕಾಯ್ತದೆ ಹೋಗು. ಈ ಥರ ಹಿಂಗೆ ಪುಟ್ಟಿ ಮದುವೆ ಇದ್ದಿರೋದಂತೆ ಕಲ ಏನಾರು ಮಾಡಬೇಕು ಅಂತ ಕೇಳ್ತೀವಿ ನೋಡೋದು. ಆಯಿತು ಕಣವ ಅಂತಂದರೆ ಅವ್ರ ತವರ ಇಸ್ಕೊಡ್ತೀವಿ. ಅವ್ರು ಕೊಡೋಕ್ಕಿಲ್ಲ ಅಂದರೆ ಆ ತವರ ಇಸ್ಕೊಟ್ಟವು ನಾವು ಬೇಕಾದ್ರೆ ಹಿಂದುಳು ತೀರ್ಸ್ಕೊಳ್ಳಿ ಹೋಗವೆ. ತಲೆಗೆಡ್ಸ್ಕೊಬೇಡಿ ಅಕ್ಕ. ನೀವೇನು ತೊಂದರೆ ತಗೊಳಕ್ಕೆ ಹೋಗಬೇಡಿ ನೀವು. ನಮ್ಮ ಬಗ್ಗೆ ಹೆಂಗೋ ನಾವು ಹೊತ್ಕೊತೀವಿ. ನೀನು ಸುಮ್ಮನಿರು ನೀನು ಪಾಪ. ಆಮೇಲೆ ನಿಮ್ಮ ಮನೇಲಿ ನೀವು ಕದ್ನ ಉತ್ಪತ್ತಿ ಮಾಡ್ಕೋಬೇಡಿ. ಯಾಕೆ ಅರ್ಧ ಬಂದದು? ಊಟ ಮಾಡೋಕೆ ಹೋಗಿ ಈ ಕೊಡಲ್ಲ ಊಟವ ಮಾಡಕ್ಕಿಲ್ಲ ಅಂತಾಳೆ. ಮದುವೆ ಮಾಡ್ಕೊ ಬಂದಂತೆ. ಹೋಗವ ಹೋಗಿ ಊಟ ಮಾಡೋಗು. ಹೋಗೊಂಚೂರು ಜ್ಯೂಸು ಗೀಸ್ ಮಾಡ್ಕೊಡು. ಸಕ್ಕರೆ ಇಲ್ಲ ಬೆಣ್ಣು ಇಲ್ಲ ಏನು ಜ್ಯೂಸ್ ಮಾಡನೆ ತಗೊಬರೋಗಿ ಮತ್ತೆ ತತ್ತೀನಿ ನಾನು. ಹೋಗು ಮಾಡ್ಕೊಡೋಗು ಏನ್ರಿ. ಬುಟಾಕು ಹೊರಡೆ ಅವಳು ದುಡ್ಡು ಕಾಸು ಕೊಡ್ಲಿ ಅಂತ ನಿನ್ ಗಂಡಂಗೆ ಬಟ್ಟಾಡ್ತದೆ ಕತೆ. ಗಂಡ್ರು ಬಾವ ಇವ್ರು ಇದೇ ತಲೆ ಇವ್ರದ್ದು. ನಾನು ಹೇಳ್ತೀನಿ ಬಾವ ಬೇಕಾದ್ರೆ ಬೇರೆ ತಕ್ಕೋ ಕಾಲು ಕಟ್ಬಿಟ್ಟು ಇಸ್ಕೊಬಿಡೋದೆ ನಮ್ಮ ಬರ್ತಾವ ಬೇಡ ಅಂತ. ಇವರು ತಂಗೆ ಬಡ್ಡಿಗೆ ಕಮ್ಮಿ ಕೊಡ್ತಾಳೆ ಅಂದ್ಬಿಟ್ಟು ಹಂಗೆ ಆಸೆ ಮಾಡ್ತಾರೆ. ಅವಳು ಈಗಲೇ ಮಾತಾಡ್ದವಳು ಯಾವಾಗ ಮದುವೆ ವಿಷಯ ಎತ್ತದೆ ಗಣ್ಣರು ಅಂತವ. ಏನು ಸರಿ ಮಾತಾಡ್ನೂ ಇಲ್ಲ ಎದ್ದಳ್ನೆ ಒಳ್ಳು ಒಂದು ಕಾಪಿ ನೀರನ್ನು ಕಾಯಿಸ್ಕೊಂಡೇವಲ್ಲ ಬಾವ. ಬರ್ತದೆ ಮನ್ಸೂನ್ಗೆ ಅಂತ ಈ ಥರ ದುರಂಕಾರ ಬಂದದ. ಬಂದ್ರು ಬರ್ಲಿ ಹೋಗು ದುರಂಕಾರ. ಅವಳು ದುರಂಕಾರ ಅವಳ್ತವ ಇರಲಿ. ನೀನು ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು. ತಲೆ ಕೆಡ್ಸ್ಕೊಂಡು ಕೂತಿರು. ಇದು ಸಕ್ರೆ ನಿಂಬೆಣ್ಣೆ ತತ್ತೀನಿ. ಇಲ್ದೋದಾಗ ತೋರಿಸ್ಕೊಳ್ಳೋದಾನಿಕ್ಕಿಲ್ಲ ಕಣವ ಅವಳು. ಇವ್ ಸೊಸೆ ಇಲ್ದೋದ್ನ ಹೇಳ್ಬಿಟ್ಟು ಗಂಡಂತ ತೊಗಿಸ್ಕೊಳ್ಳೋದಾನಿಕ್ಕಿಲ್ಲ. ನಾವೇನಾದ್ರು ಕಾಪಿ ಕಾಯಿಸಿ ಅಂದರೆ ಟೀ ಸಪ್ಪಿಲ್ಲ, ಕಾಪಿ ಪುಡಿ ಇಲ್ಲ, ಸಕ್ಕರೆ ಇಲ್ಲ ಹಿಂಗೆ ಅನ್ನೋದು. ನಮ್ಗೆ ಇಲ್ಲಿ ಬಂದದು ಏನೋ ಅಷ್ಟೋ ಇಷ್ಟೋ ಪಿಂಚುಣಿ ದುಡ್ಡು ಬಂದರೆ ಇವಳೇನೋ ಒಂದೊಂದು ದಿವಸ ಕೆಲಸ ಪಲ್ಸಕ್ಕೆ ಹೋಯ್ತಾಳೆ. ಅದರಲ್ಲೇ ತರಿಸ್ಕೊಡ್ಬೇಕು. ಅಯ್ಯೋ ಯಾಕೆ ಹೇಳಿ ನಮ್ಮ ಮನೆ ಕಷ್ಟ ಮಾತಾಡೋದು ಬಣ್ಣಗೇಡು ಅಂದ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನಿವಿ. ಬಾವ ಇನ್ನು ಏನು ಮಾಡಿರಿ ಬಾವ ಸುಮ್ಕಿರಿ ಆಯ್ತು ಬಾವ. ಸರಿ ನೀವು ಶನಿವಾರ ದಿವಸ ಬಂದ್ಬಿಡಿ. ಭಾನುವಾರ ಬರ್ತದೆ ಗಂಡು. ಕಳಿಸ್ತೀನಿ ಹೋಗೋ. ಅಕ್ಕ ಬರ್ತಾಳೆ ಮಕ್ಕ ಬತ್ತಾಳೆ
ಹೋಗು ನೀನು ತಲೆಗೆಡ್ಸ್ಕೊಬೇಡ. ನಾನು ಬಂದು ಏನು ಮಾಡ್ತೀವಿ ಹೋಗು. ಬೇಕಾದ್ರೆ ಗಂಡು ಬಂದು ನೋಡ್ಕೊಂಡು ಹೆಣ್ಣು ಗಂಡು ಒಪ್ಕೊಳ್ಳಿ. ನೀವೆಲ್ಲ ಒಪ್ಕೊಂಡ್ರೆ ಹೆಂಗು ಗಂಡು ಮನೆ ನೋಡಕೋಬೇಕಲ್ಲ, ಹೋಗ್ತಾಯ್ತದ ಹೋಗವ. ಸರಿ ಬವ, ಬನ್ನಿ ಬೇಡಕತ್ತೆ, ಯಾವುದು ಬೇಡ ಸುಮ್ಕಿರಿ. ಯಾವ ಜ್ಯೂಸ್ ಬೇಡ, ಕಾಪು ಬೇಡ, ನನಗೆ ಗೊತ್ತಾಯ್ತದೆ, ಹೋಯ್ತೀನಿ ನಾನು. ಬಿರ್ನು ಬಂದ್ಬಿಡು ಅಂದವ್ರೆ. ಹಾಂ ಸರಿ ಸರಿ ಆಯಿತು. ಕೂತಿರು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಯಾಕೊಂಚೂರು ಕಾಯಿಲೆ ಆಗ್ಬಿಟ್ಟದಲ್ಲ. ಯಾಕೋ 3-4 ದಿವಸದಲ್ಲಿ ಜ್ವರ ಬಂದ್ಬಿಟ್ಟು ಊಟನೇ ಉಣ್ಣಿಲ್ಲ ಕಣ್ಮಗ. ಈಗ ಸುಮಾರಾಗದೆ ಮನೆ ಬೀಡಿ ಸೇರ್ತದೆ. ಬ್ಯಾಡ ಅಂದ್ರೆ ಕೇಳಕ್ಕೆ ಡಾಕ್ಟ್ರು ಯಾವ್ದೆಲ್ಲ ಕಪ್ಪ ಕಟ್ಕೊಂಡು ಧೂಳು ತುಂಬ್ಕೊಂಡಂಗೆ ಆಗದೆ. ಕುಡಿಬೇಡಿ, ಬೀಡಿ ಸೇದ್ಬೇಡಿ ಅಂತಾರೆ. ಕುಡಿಯೋದಕ್ಕೆ ಬಿಟ್ಬಿಟ್ಟದೆ, ಬೀಡಿ ಮಾತ್ರ ಬಿಡ್ನೇ ಒಲ್ಲು. ಅಲ್ಲಿ ಇಲ್ಲಿ ಪಲ್ತಾವು ಕುಂತಿರ್ತದೆ, ಮೆತ್ತ ಗುಟ್ನಲ್ಲಿ ಸೇರ್ಕೊಬಿಡೋದು. ನನಗೆ ಬೀಡಿ ಮೋಟ್ಕೊಳ್ಳೆ ಸಿಗ್ತವೆ ಬಟ್ಟೆ ಒಗಿಬೇಕಾರೆ. ಏನು ಮಾಡಿ, ವಾಷಿಂಗ್ ಮಿಷಿನ್ ಅದೆಲ್ಲ ಒಗೆಕಿಲ್ಲ. ವಾಷಿಂಗ್ ಮಿಷಿನಲ್ಲಿ ಅವ್ರವ ಹಾಕತ್ತಾರೆ ಕಣವ, ಅವ್ರವ ಹಾಕತ್ತಾರೆ. ಅಯ್ಯೋ, ಅದು ಅವರವರೇವ ಮನೆ ಸೋಕಿಯಾಗಿರ್ತಾರೆ. ನಾವು ಅಲ್ಲಿ ಮನೆಗೆ ಹೋಗೋರು, ನಾವು ಬಿಜಾಕ್ತಾಗ 2 ಜೊತೆ ಹಾಕೋಕ್ಕಾಯ್ಕಿಲ್ಲ ಅಂತ ಅಂತಾಳೆ. ಅವರವರೇ ಒಕ್ಕತ್ತಾಳೆ. ನಮ್ಮವ 2 ಜೊತೆ ಸುಮ್ಮನೆ ನೀರು ವೇಸ್ಟ್ ಆಯ್ತದೆ, ಸುಮ್ಮನೆ ಕರೆಂಟ್ ಬಿಲ್ ಬರ್ತದೆ ಅಂತ ಒಂಥರ ಮಾಡ್ಕೊತಾಳೆ. ಅದಕ್ಕೆ ನಾನು ನಿಮ್ಮ ಭಾವನವ ನಾನೇ ನಿಮ್ಮ ಭಾವನವೇ ಗೋಸ್ಕಾಗ್ತೀನಿ ಕೂತ್ಕೊಂಡು. ಇನ್ನೇನು ಮಾಡಿ, ಇಲ್ಲಿ ಯಾಕಕ್ಕ ಇದ್ದೀಯೇ, ಇಲ್ಲಿ ಯಾಕೆ ಕೂತಿದ್ದಿ, ಮನೆ ನೋಡಿ ಬಂದೇವ ವಾಪರ್ಗೆ. ಇಲ್ಲಿ ಹಾಪರ್ ದಿವಸ ಆಗಿತ್ತು. ತಿರ್ಗೆ ನೋಡಕ್ಕಿಲ್ಲ, ಹಳೆ ಮನೆ ದಿಕ್ಕ ಅವಳು ತಿರ್ಗೆ ನೋಡಕ್ಕಿಲ್ಲ. ಅದಕ್ಕೆ ಒಂಚೂರ ಎಲ್ಲಾನು ತೊಳೆದ್ಬಿಟ್ಟು ಹೋಗೋದಂತ ಬಂದೆ. ಅಲ್ಲಿ ಮನೆ ತಕ್ಕ ಹೋಗಿದೆ. ಅಲ್ಲಿಗೆ ಹೋಗಿದೆ. ಅಲ್ಲಿ ಅಕ್ಕನಂತೂ ಹಳೆ ಮನೆ ತಕ್ಕ ಹೋಗಿದಾರೇನೋ ಅಂತವ. ಬಾ ಮನೇಲಿ ನಮ್ಗೆ ಇಲ್ಲಿದ್ದಾಗ ನೆಮ್ಮದಿದ್ದು ಅಲ್ಲಿಲ್ಲ ಕಣ್ಮಗ, ಏನೂ ಇಲ್ಲ ಕಣ್ಮಗ. ಮಾತುಕತೆನೂ ಅಷ್ಟು ಇದಿರ್ತಾರೇನೋ ಅಡಕಿಲ್ಲ. ಏನೋ ಊಟ ಕರಿತಾಳೆ, ಹೋಗಿ ಕುತ್ಕೊಂಡ್ರೆ ಸಮಯಕ್ಕೆ ಕಿಕ್ತಾಳೆ. ಇಲ್ದರೆ ಸುಮ್ಮನಿರೋದೇ ನಾವೇ ಉಣ್ಣೋದೇ. ನಾವೇನ ಕಟ್ಕೊಂಡು ಮನೆ ಒಳಗೆ ಕದನ ಉತ್ಪತ್ತಿ ಮಾಡ್ಕೊಳಕ್ಕದ್ದ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದ ಉಣ್ಕೊಂಡು ಹೊತ್ತಾಗೆ. ನಾವೇನಾರು ಉಣ್ಣಂಗಿತ್ತ ಇತ್ತಾಗ ಉಣ್ಕೊತೀವಿ, ಇಲ್ದ ನಾನೇ ಉಣ್ತೀನಿ ಹೋಗವ ಅಂದ್ಬಿಟ್ಟು ಸುಮ್ಮನಿರೋದೇ. ಇನ್ನೇನು ಮಾಡಿಯವ, ಹೋಗಕ್ಕ ಕಾದಾಕ್ತಾನೆ ಕೂತ್ಕೊಂಡಿ. ಏನು ಅಂತಿದ್ರಂತೆ. ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನಿಂಗಮ್ಮನ ಹೊಸ ಸಂಸಾರದ ಕತೆಗಳು ಇನ್ನು ಶುರುವಾಗವಲ್ಲ. ನಿಮಗೆ ಗೊತ್ತಲ್ಲ, ನಿಂಗಮ್ಮ, ಗೋವಿಂದ, ಮಾದೇವ, ರಶ್ಮಿ, ಕೆಂಪಿ, ಸುಬ್ಬ ಎಲ್ಲರೂ ಬರ್ತಾರೆ. ಇದು ಒಂದು ಎಪಿಸೋಡ್ ಇರ್ತದೆ. ಬೆಳಿಗ್ಗೆ 9 ಗಂಟೆಗೆ ನಾವು ಬರ್ತೀವಿ. ನಮಗೂ ಆಶೀರ್ವಾದ ಮಾಡಿ. ಹಂಗೆ ಅವ್ರಿಗೂ ಆಶೀರ್ವಾದ ಯಾವಾಗಲೂ ಇರ್ತದೆ ಅಂತ ಗೊತ್ತು. ನಾವು ಹೊಸಬ್ರು ಅಂದ್ಬಿಟ್ಟು ನಮ್ಮನ್ನ ನೆಗ್ಲೆಕ್ಟ್ ಮಾಡಬೇಡಿ ಕಣ್ರಪ್ಪ. ಅನುಬಂಧದ ಅಲೆಗಳು ಸ್ಟೋರಿ ಭಾಳ ಚೆನ್ನಾಗದೆ. ಈ ಸ್ಟೋರಿನೂ ನೋಡಿ ಆಶೀರ್ವಾದ ಮಾಡಿ. ಬೆಳಿಗ್ಗೆ 1 ವಿಡಿಯೋ ಇದು ಬರ್ತದೆ, ಇನ್ನು 4 ಅವು ಬರ್ತವೆ. ಸರಿನಾ? ಬರೋರ ಮತ್ತೆ ನಮಸ್ಕಾರ. ಹಂಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಬಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.